ನಮಸ್ಕಾರ. ಇವತ್ತು ನಾವು ಮಾತಾಡೋಕೆ ಹೊರಟಿಡೋ ವಿಷಯವೇ ಅಂಥದ್ದು. ಕೇಳೋದಕ್ಕೆ ತುಂಬಾ ಸರಳ, ಆದರೆ ಅನುಭವಿಸಕ್ಕೆ ಅಷ್ಟೇ ಆಳವಾದ ಒಂದು ಪ್ರೇಮಕಥೆ. ರಾಧೆ ಮತ್ತು ಕೃಷ್ಣರ ಪ್ರೇಮದ ಬಗ್ಗೆ. ನಮ್ಮುಂದಿರೋದು ಯಮುನಾ ತೀರದಲ್ಲಿ ರಾಧೆ ಮತ್ತು ಕೃಷ್ಣರ ಮಧುರ ರಹಸ್ಯ ಅನ್ನೋ ಒಂದು ಬರಹ. ಹೌದು. ನಾವೆಲ್ಲ ಈ ಕಥೆಯನ್ನ ಒಂದಲ್ಲ ಒಂದು ರೀತಿ ಕೇಳಿರ್ತೀವಿ, ಆದರೆ ಈ ಬರಹದ ಮೂಲಕ ಅದರ ಒಳಗೆ ಇಳಿದು ನೋಡೋಣ ಅಂತ. ಖಂಡಿತ. ಈ ಪ್ರೀತಿಯ ನಿಜವಾದ ಸ್ವರೂಪ ಏನು? ಇದು ಕೇವಲ ಇಬ್ರು ವ್ಯಕ್ತಿಗಳ ನಡುವಿನ ಪ್ರೇಮವೇ, ಅಥವಾ ಅದಕ್ಕೂ ಮೀರಿದ ಏನೋ ಒಂದು ದೈವಿಕ ಅನುಭವವೇ? ಸರಿ, ಶುರು ಮಾಡೋಣ. ಖಂಡಿತ. ನೀವು ಹೇಳಿದ ಹಾಗೆ ಇದು ಕೇವಲ ಒಂದು ಕಥೆಯಲ್ಲ, ಇದೊಂದು ಅನುಭವ. ಈ ಬರಹದ ತುಂಬಾ ಒಂದು ಪದ ಪದೇ ಪದೇ ನಮ್ಮ ಗಮನ ಸೆಳೆಯುತ್ತೆ. ಮಾಧುರ್ಯ ಭಾವ ಅಂತ. ಓ, ಮಾಧುರ್ಯ ಭಾವ. ಹೌದು. ಅಂದ್ರೆ ದೇವರನ್ನು ಒಬ್ಬ ಪ್ರೇಮಿಯಾಗಿ ಕಾಣುವ, ಆರಾಧಿಸುವ ಒಂದು ಮಧುರವಾದ ಭಾವ. ಈ ಕಥೆಯಲ್ಲಿರೋದು ಕೇವಲ ಪ್ರೀತಿಯಲ್ಲ, ಬದಲಿಗೆ ಆ ಪ್ರೀತಿಯಲ್ಲಿನ ಆಟ, ಮುಗ್ಧತೆ, ಸಲುಗೆ ಮತ್ತು ದೈವಿಕತೆಯ ಒಂದು ಅದ್ಭುತ ಸಮ್ಮಿಲನ. ನಾವೀ ಚರ್ಚೆಯಲ್ಲಿ ಆ ಭಾವದ ಎಳೆ ಹಿಡಿದು ಸಾಗೋಣ ಅಂತ ಅನ್ಸುತ್ತೆ. ಅದ್ಭುತ. ಹಾಗಾದ್ರೆ ಕಥೆಯ ಹಿನ್ನೆಲೆಯಿಂದಲೇ ಶುರು ಮಾಡೋಣ. ಖಂಡಿತ. ಈ ಎಲ್ಲ ಘಟನೆಗಳು ನಡೆಯೋದು ಸುಂದರವಾದ ಹಚ್ಚ ಹಸಿರಿನ ವೃಂದಾವನದಲ್ಲಿ. ಬರಹದಲ್ಲಿ ವೃಂದಾವನವನ್ನ ಎಷ್ಟು ಚೆನ್ನಾಗಿ ವರ್ಣಿಸಿದಾರಂದ್ರೆ ಅದು ಕೇವಲ ಒಂದು ಊರಲ್ಲ, ಏನೋ ಆ ಪ್ರೇಮಕತೆಯ ಒಂದು ಪಾತ್ರವೇನೋ ಅನ್ಸುತ್ತೆ. ನಿಜ. ಕರೆಕ್ಟ್. ಆ ಜಾಗದ ಆಯ್ಕೆಯೇ ಬಹಳ ಮುಖ್ಯ. ವೃಂದಾವನ ಅಂದ್ರೇನೆ ಪಾವಿತ್ರ್ಯತೆ ಮತ್ತು ಸಹಜತೆಯ ಸಂಕೇತ. ಹೌದು. ಅಲ್ಲಿನ ಮರ, ಗಿಡಗಳು, ಹಕ್ಕಿಗಳ ಚಿಲಿಪಿಲಿ ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಸದಾ ಹರಿಯೋ ಯಮುನಾ ನದಿ, ಇವೆಲ್ಲವೂ ಅವರ ಪ್ರೀತಿಯ ಮೂಕ ಸಾಕ್ಷಿಗಳು. ಅವರ ಪ್ರೀತಿ ಯಾವುದೇ ಅರಮನೆಯಲ್ಲಿ 4 ಗೋಡೆಗಳ ಮಧ್ಯೆ ಹುಟ್ಟಿದ್ದಲ್ಲ. ಇಲ್ಲ. ಅದು ಪ್ರಕೃತಿಯ ಮಡಿಲಲ್ಲಿ ಅತ್ಯಂತ ಸಹಜವಾಗಿ ಅರಳಿದ್ದು. ಅದಕ್ಕೆ ಆ ಬರಹದಲ್ಲಿ ಅವರ ಪ್ರೀತಿಯು ಗಾಳಿಯ ಪಿಸುಮಾತುಗಳಲ್ಲಿ ಪಿಸುಗುಟ್ಟಲ್ಪಟ್ಟಿತು ಅಂತ ಹೇಳೋದು. ವಾವ್. ಅದು ಎಲ್ಲೆಡೆ ಇತ್ತು, ಆದ್ರೆ ಯಾರಿಗೂ ಹಿಡಿದಿಡೋಕಾಗ್ತಿರ್ಲಿಲ್ಲ. ನೀವು ಯಮುನಾ ನದಿಯ ಬಗ್ಗೆ ಹೇಳಿದ್ರಿ. ಅದರ ಪಾತ್ರ ಈ ಕಥೆಯಲ್ಲಿ ಎಷ್ಟು ಮುಖ್ಯ ಅಲ್ವಾ? ಖಂಡಿತ. ಬಹುತೇಕ ಎಲ್ಲಾ ಪ್ರಮುಖ ಘಟನೆಗಳು ನಡೆಯೋದೇ ಯಮುನಾ ತೀರದಲ್ಲಿ. ಹೌದು. ಯಮುನಾ ಕೇವಲ ಒಂದು ನದಿಯಲ್ಲ, ಅದೊಂದು ಜೀವಂತ ಸತ್ತೆ ಅಂತ ಹೇಳಬಹುದು. ಅದು ಅವರ ಪ್ರೀತಿಯ ಏರಿಳಿತಗಳಿಗೆ, ಅವರ ಸಂತೋಷ ದುಃಖಗಳಿಗೆ ಸಾಕ್ಷಿಯಾಗಿದೆ. ನಿಜ. ಸಮಯದ ಹರಿವಿನ ಹಾಗೆ ಅವರ ಪ್ರೀತಿಯೂ ಸಹಜವಾಗಿ ಹರಿಯುತ್ತಿತ್ತು ಅನ್ನೋದಕ್ಕೆ ಯಮುನಾ ಒಂದು ರೂಪಕದಂತೆ ಇದೆ. ಈಗ ಕಥೆಯ ಒಂದು ಮುಖ್ಯ ಘಟ್ಟಕ್ಕೆ ಬರೋಣ. ಬರಹದಲ್ಲಿ ಒಂದು ನಿರ್ದಿಷ್ಟ ರಾತ್ರಿಯ ಬಗ್ಗೆ ಬಹಳ ಕಾವ್ಯಾತ್ಮಕವಾಗಿ ವಿವರಿಸಿದ್ದಾರೆ. ಹುಣ್ಣಿಮೆಯ ರಾತ್ರಿ. ಯಮುನಾ ತೀರದಲ್ಲಿ ಸಂಪೂರ್ಣ ನಿಶ್ಶಬ್ದ. ಆ ಸಮಯದಲ್ಲಿ ಕೃಷ್ಣ ತನ್ನ ಕೊಳಲನ್ನು ನುಡಿಸೋಕ್ ಶುರು ಮಾಡ್ತಾನೆ. ಆ ಸಂಗೀತ ಎಂಥದ್ದು ಅಂದ್ರೆ ಅದು ಇಡೀ ವೃಂದಾವನವನ್ನೇ ಮಂತ್ರಮುಗ್ಧಗೊಳಿಸುತ್ತೆ. ಇಲ್ಲಿ ಒಂದು ನಿಮಿಷ ಗಮನಿಸಿ. ಕೃಷ್ಣ ರಾಧೆಯನ್ನ ಕೂಗಿ ಕರೆಯೋದಿಲ್ಲ. ಇಲ್ಲ. ಅಥವಾ ಯಾರ ಮೂಲಕವೂ ಸಂದೇಶ ಕಳಿಸೋದಿಲ್ಲ. ಅವರ ನಡುವಿನ ಸಂವಹನವೇ ಸಂಗೀತ. ಓ ಹೌದು. ಇದು ಅವರ ಸಂಬಂಧ ಎಷ್ಟು ಆಳವಾಗಿತ್ತು ಅನ್ನೋದನ್ನ ತೋರಿಸುತ್ತೆ. ಮಾತುಗಳಿಗೆ ನಿಲುಕದ್ದು ಸಂಗೀತಕ್ಕೆ ನಿಲುಕುತ್ತೆ. ಹೌದು, ಅದ್ಭುತವಾದ ನುಕ್ತೆ. ಸೊ ಆ ಸಂಗೀತಕ್ಕೆ ಆಕರ್ಷಿತಳಾಗಿ ರಾಧೆ ನದಿಯ ದೊಡಕ್ಕೆ ಬರ್ತಾಳೆ. ಹೌದು. ಅಲ್ಲಿ ಅವಳಿಗಾಗಿಯೇ ಒಂದು ಕದಂಬ ವೃಕ್ಷದ ಕೆಳಗೆ ಕೃಷ್ಣ ಕಾಯ್ತಿರ್ತಾನೆ. ಎಕ್ಸಾಕ್ಟ್ಲಿ. ಆ ನಂತರದ ದೃಶ್ಯವನ್ನ ಬರಹದಲ್ಲಿ ಹೀಗೆ ವರ್ಣಿಸಿದ್ದಾರೆ. ಅವರಿಬ್ಬರೂ ನೆರಳುಗಳೊಂದಿಗೆ ನೃತ್ಯ ಮಾಡಿದರು. ಅವರ ನಗು ಎಲೆಗಳ ಸರಸರ ಶಬ್ದದೊಂದಿಗೆ ಬೆರೆತು ಹೋಯಿತು. ಆ ಕ್ಷಣದಲ್ಲಿ ಮಾತುಗಳೇ ಇರ್ಲಿಲ್ಲ, ಕೇವಲ ಭಾವನೆಗಳ ನೃತ್ಯ. ಅದನ್ನೇ ನಾನ್ ಹೇಳಿದ್ದು. ಅವರ ಸಂಬಂಧದಲ್ಲಿ ಮೌನಕ್ಕೂ ಒಂದು ಭಾಷೆ ಇತ್ತು. ಕೊಳಲಿನ ನಾದ, ನೃತ್ಯ, ನಗು ಇವೇ ಅವರ ಸಂಭಾಷಣೆ. ಅಂದ್ರೆ ಅವರ ಪ್ರೀತಿ ಕೇವಲ ಶಾರೀರಿಕ ಅಥವಾ ಬೌದ್ಧಿಕ ಮಟ್ಟದಲ್ಲಿರ್ಲಿಲ್ಲ. ಖಂಡಿತ ಇಲ್ಲ. ಅದು ಆತ್ಮಗಳ ಮಟ್ಟದಲ್ಲಿತ್ತು ಅನ್ನೋದನ್ನ ಸೂಚಿಸುತ್ತೆ. ಆತ್ಮಕ್ಕೆ ಮಾತುಗಳು ಬೇಕಿಲ್ಲ, ಅದಕ್ಕೆ ಭಾವನೆಗಳು ಸಾಕು. ನಿಜ. ಇದಾದ ನಂತರ ಬರೋದು ಅವರ ಪ್ರೀತಿಯ ರಹಸ್ಯ ಸ್ವರೂಪದ ಬಗ್ಗೆ. ಬರಹದಲ್ಲಿ ಒಂದು ವಿರೋಧಾಭಾಸದ ಸಾಲಿದೆ ಅಲ್ವಾ? ಹೌದು. ಅವರ ಪ್ರೀತಿ ರಹಸ್ಯವಾಗಿತ್ತು, ಆದ್ರೂ ವಿಶ್ವಕ್ಕೆ ತಿಳಿದಿತ್ತು. ಇದು ಕೇಳೋಕೆ ಸ್ವಲ್ಪ ಗೊಂದಲ ಅನ್ಸಿದ್ರೂ ಅದರಲ್ಲೇ ಒಂದು ಸೌಂದರ್ಯವಿದೆ ಅಲ್ವಾ? ಹೌದು. ಆ ಸಾಲಿನ ಅರ್ಥ ಏನು ಅಂದ್ರೆ ಅವರು ತಮ್ಮ ಪ್ರೀತಿಯನ್ನ ಎಲ್ಲರ ಮುಂದೆ ಪ್ರದರ್ಶಿಸಲಿಲ್ಲ. ಅದು ಅವರಿಬ್ಬರ ನಡುವಿನ ಒಂದು ಖಾಸಗಿ, ಪವಿತ್ರವಾದ ಭಾವನೆಯಾಗಿತ್ತು. ಆದ್ರೆ ನಿಜವಾದ ಪ್ರೀತಿಯನ್ನ ಬಚ್ಚಿಡೋಕೆ ಸಾಧ್ಯವೇ ಇಲ್ಲ. ಅದು ಅವರ ಕಣ್ಣುಗಳಲ್ಲಿ, ಅವರ ನಗುವಿನಲ್ಲಿ, ವೃಂದಾವನದ ಪ್ರತಿ ಅಣುವಿನಲ್ಲೂ ಕಾಣ್ತಿತ್ತು.
ಹಾಗಾಗಿ ಅದು ರಹಸ್ಯವಾಗಿದ್ದು ಎಲ್ಲರಿಗೂ ತಿಳಿದಿತ್ತು. ಇದಕ್ಕೊಂದು ಉದಾಹರಣೆಯಾಗಿ ಒಂದು ಮುದ್ದಾದ ಪ್ರಸಂಗವನ್ನ ವಿವರಿಸಿದ್ದಾರೆ. ಹೌದು. ಒಂದು ಸಂಜೆ ತೋಪಿನಲ್ಲಿ ಅವರಿಬ್ಬರು ಭೇಟಿಯಾದಾಗ ಕೃಷ್ಣ ತಮಾಷೆಗಾಗಿ ರಾಧೆಯ ಮೇಲೋದಕಿಯನ್ನ ಅಂದ್ರೆ ಅವಳ ದುಪ್ಪಟ್ಟವನ್ನ ಬಚ್ಚಿಟ್ಬಿಡ್ತಾನೆ. ಆಹಾ, ಆ ಪ್ರಸಂಗ ಅದು ಕಥೆಯ ಹೃದಯ ಭಾಗ ಅನ್ಬೋದು. ರಾಧೆಯ ಪ್ರತಿಕ್ರಿಯೆ ಹೇಗಿರುತ್ತೆ ಅಂದ್ರೆ ಅವಳು ಕೋಪ ಮಾಡ್ಕೊಳ್ಳೋದಿಲ್ಲ. ಇಲ್ಲ. ಬದಲಿಗೆ ನಾಚಿಕೆಯಿಂದ ನಗುತ್ತಾ ಹುಡುಕಿ ಕೊಡು ಅಂತ ಕೃಷ್ಣನಿಗೆ ಸವಾಲ್ ಹಾಕ್ತಾಳೆ. ಕೃಷ್ಣ ಹುಡುಕೋಕೆ ಶುರು ಮಾಡಿದಾಗ ಅವಳು ಮರಗಳ ಹಿಂದೆ ಅಡಗಿ ಕೂತು ಅವನನ್ನ ಛೇಡಿಸ್ತಾಳೆ. ಹೌದು. ಇದೊಂದ್ ರೀತಿ ಕಣ್ಣಾಮುಚ್ಚಾಲೆ ಆಟದ ಹಾಗೆ. ನೋಡಕ್ಕೆ ಇದೊಂದು ಸಾಮಾನ್ಯ ಪ್ರೇಮಿಗಳ ನಡುವಿನ ತುಂಟಾಟದ ತರ ಕಾಣುತ್ತೆ ಅಲ್ವಾ? ಆದ್ರೆ ಇದ್ರ ಹಿಂದೆ ಬೇರೆನಾದ್ರೂ ಆಳವಾದ ಅರ್ಥ ಇದೆಯಾ? ಖಂಡಿತವಾಗಿಯೂ ಇದೆ. ನೀವು ಹೇಳಿದ್ದು ಸರಿ, ಇದು ಮೇಲ್ನೋಟಕ್ಕೆ ಒಂದು ಸರಳ ಆಟ. ಆದ್ರೆ ಈ ಆಟವೇ ಲೀಲೆ ಅನ್ನೋ ದೊಡ್ಡ ತತ್ವವನ್ನ ಪ್ರತಿನಿಧಿಸುತ್ತೆ. ದೈವಿಕ ಪ್ರೀತಿಯಲ್ಲಿ ಆಟ, ತಮಾಷೆ, ಲವಲವಿಕೆ ಎಲ್ಲವೂ ಇರುತ್ತೆ. ಲೀಲೆ. ಹೌದು. ಇಲ್ಲಿ ದುಪ್ಪಟ್ಟ ಕೇವಲ ಒಂದು ಬಟ್ಟೆಯಲ್ಲ, ಅದು ರಾಧೆಯ ಅಸ್ಮಿತೆಯ, ಅವಳ ನಾಚಿಕೆಯ ಸಂಕೇತ. ಓ, ಹಾಗೆಂದರೆ? ಹೌದು. ಕೃಷ್ಣ ಅದನ್ನ ಬಚ್ಚಿಡೋದು ಅಂದ್ರೆ ಅವರಿಬ್ಬರ ನಡುವೆ ಯಾವುದೇ ಮುಚ್ಚುಮರೆ ಇಲ್ಲ ಅನ್ನೋದನ್ನ ಸೂಚಿಸುತ್ತೆ, ಮತ್ತು ರಾಧೆ ಅದನ್ನ ಹುಡುಕೋಕೆ ಸವಾಲ್ ಹಾಕೋದು. ಅದು ಅವರ ನಡುವಿನ ನಂಬಿಕೆಯನ್ನು ತೋರಿಸುತ್ತೆ. ಎಕ್ಸಾಕ್ಟ್ಲಿ. ಪರಸ್ಪರ ನಂಬಿಕೆ ಮತ್ತು ಸಲುಗೆಯನ್ನ ತೋರಿಸುತ್ತೆ. ಅವಳಿಗೆ ಗೊತ್ತು ಕೃಷ್ಣ ಪ್ರೀತಿಯಿಂದ ತಮಾಷೆ ಮಾಡ್ತಿದ್ದಾನೆ ಅಂತ. ಈ ಹುಡುಕಾಟ, ಈ ಅಡಗೆಕೊಳ್ಳೋದು, ಛೇಡಿಸೋದು ಇದೆಲ್ಲವೂ ಲೌಕಿಕ ಆಟದಂತೆ ಕಂಡ್ರೂ ಅದರೊಳಗೆ ಅಲೌಕಿಕ ಪ್ರೀತಿಯ ಆಳವಿದೆ. ಅಂದ್ರೆ ಅವರ ಸಂಬಂಧ ಕೇವಲ ಗಂಭೀರ, ತಾತ್ವಿಕ ಚರ್ಚೆಗಳಿಂದ ಕೂಡಿರಲಿಲ್ಲ. ಖಂಡಿತ ಇಲ್ಲ. ಅದರಲ್ಲಿ ಇಂತಹ ಮುಗ್ಧ, ಮಾನವ ಸಹಜ ಕ್ಷಣಗಳೂ ಇದ್ವು. ಭೂಮಂಡಲದ ಮತ್ತು ದೈವಿಕ ಸ್ವಭಾವಗಳೆರಡೂ ಅವರ ಪ್ರೀತಿಯಲ್ಲಿ ಬೆರೆತೋಗಿದ್ವು. ಆ ಆಟದ ನಂತರ ಕಥೆ ಒಂದು ಭಾವನಾತ್ಮಕ ಪರಾಕಾಷ್ಠೆಯನ್ನ ತಲುಪುತ್ತೆ. ಹೌದು. ಆ ಹುಡುಕಾಟದ ಆ ಕದ್ದ ಕ್ಷಣದಲ್ಲಿ ಅವರ ಹೃದಯಗಳು ಒಂದಾದವು ಒಂದ ಬರಹದಲ್ಲಿ ಹೇಳಿದ್ದಾರೆ. ಆ ಕ್ಷಣದ ವಿಶೇಷತೆ ಏನು ಅಂದ್ರೆ ಕೇವಲ ಅವರಿಬ್ಬರ ಭಾವನೆಗಳು ಬದಲಾಗಿದ್ದಲ್ಲ, ಇಡೀ ಪ್ರಕೃತಿಯೇ ಅದಕ್ಕೆ ಸ್ಪಂದಿಸಿತು. ನಕ್ಷತ್ರಗಳು ಒಂದೇ ಸಾಲಿನಲ್ಲಿ ಬಂದವು, ನವಿಲುಗಳು ಸಂತೋಷದಿಂದ ನರ್ತಿಸಿದವು, ಮತ್ತು ಯಮುನಾ ನದಿಯೂ ಒಂದು ಲಾಲಿ ಹಾಡನ್ನು ಗುನುಗಿದಂತೆ ಭಾಸವಾಯಿತು. ಹೌದು, ಇದು ಕೇವಲ ಕಾವ್ಯಾತ್ಮಕ ವರ್ಣನೆ ಅಲ್ಲ, ಇದೊಂದು ಬಹಳ ಮುಖ್ಯವಾದ ಸಾಂಕೇತಿಕ ಘಟನೆ. ದಾರ್ಶನಿಕವಾಗಿ ಹೇಳೋದಾದರೆ, ಎರಡು ಆತ್ಮಗಳು ಒಂದಾದಾಗ ಇಡೀ ವಿಶ್ವವೇ ಅದನ್ನ ಸಂಭ್ರಮಿಸುತ್ತೆ. ಅವರ ಪ್ರೀತಿ ಕೇವಲ ವೈಯಕ್ತಿಕ ಘಟನೆಯಾಗಿ ಉಳಿಲಿಲ್ಲ, ಅದೊಂದು ಕಾಸ್ಮಿಕ್ ಇವೆಂಟ್ ಆಗಿ ಬದಲಾಯಿತು. ಪ್ರಕೃತಿಯ ಪ್ರತಿಯೊಂದು ಅಂಶವೂ ಅವರ ಪ್ರೀತಿಯೆಂದು ಅನುಮೋದಿಸಿ ಆಶೀರ್ವದಿಸುತ್ತಿದೆ ಅಂತ. ಅಂದ್ರೆ ಅವರ ಪ್ರೀತಿ ಇಡೀ ಸೃಷ್ಟಿಯೊಂದಿಗೆ ಸಂಬಂಧ ಹೊಂದಿದೆ ಅನ್ನೋದರ ಸಂಕೇತ. ಹೌದು, ಅದು ವಿಶ್ವವ್ಯಾಪಿ ಎನ್ನುವುದರ ಸಂಕೇತ. ಮತ್ತು ಅದೇ ಕ್ಷಣದಲ್ಲಿ ಕೃಷ್ಣನಿಗೆ ಒಂದು ದೊಡ್ಡ ಅರಿವಾಗುತ್ತೆ. ರಾಧೆಯು ಕೇವಲ ತನ್ನ ಬಾಲ್ಯದ ಸ್ನೇಹಿತೆಯೇ ಅಲ್ಲ, ಅವಳು ತನ್ನ ಆತ್ಮದ ಸಂಗಾತಿ ಅನ್ನೋ ಸತ್ಯ ಅವನಿಗೆ ಮನವರಿಕೆಯಾಗುತ್ತೆ. ಹೌದು. ಇದು ಅವರ ಸಂಬಂಧದ ಒಂದು ದೊಡ್ಡ ತಿರುವು. ಖಂಡಿತ. ಅದು ಅರಿವಿನ ಕ್ಷಣ. ಸ್ನೇಹದಿಂದ ಶುರುವಾಗಿ ಆಟತಮಾಷೆಯ ಮೂಲಕ ಹಾದು ಕೊನೆಗೆ ದೈವಿಕ ಪ್ರೇಮದಲ್ಲಿ ಒಂದಾಗುವ ಪರಿಪೂರ್ಣ ಪ್ರಯಾಣವದು. ಈ ಘಟನೆಯ ನಂತರ ಅವರಿಬ್ರೂ ಒಂದೇ ಆತ್ಮದ ಎರಡು ರೂಪಗಳಾಗುತ್ತಾರೆ. ಹಾಗಾದ್ರೆ ಇದೆಲ್ಲದರ ಒಟ್ಟು ಸಾರಾಂಶ ಏನು? ಈ ಕಥೆಯಿಂದ ನಾವು ಕಲಿಬೇಕಾದ್ದು ಏನು? ಬರಹದ ಕೊನೆಯಲ್ಲಿ ಹೇಳೋ ಹಾಗೆ ಅವರ ಪ್ರೀತಿಯು ಭೂಮಂಡಲದ್ದೂ ಆಗಿತ್ತು, ದೈವಿಕವೂ ಆಗಿತ್ತು. ಆದರೆ ಅದು ಯಾವತ್ತಿಗೂ ಒಂದು ಸುಂದರ ರಹಸ್ಯವಾಗಿಯೇ ಉಳಿಯಿತು. ಹೌದು. ನಂತರದ ದಿನಗಳಲ್ಲಿ ಈ ಪ್ರೇಮವೇ ಶುದ್ಧತೆ ಮತ್ತು ಹಂಬಲದ ಸಂಕೇತವಾಯಿತು. ಹಂಬಲ. ಆ ಹಂಬಲವೇ ಮಾಧುರ್ಯ ಭಾವದ ತಿರುಳು. ಈಗ ನಾವು ಆ ಪದದ ಆಳಕ್ಕೆ ಇಳಿಬಹುದು. ಓಕೆ. ಭಾರತೀಯ ಭಕ್ತಿ ಪರಂಪರೆಯಲ್ಲಿ ದೇವರನ್ನ ಆರಾಧಿಸೋಕೆ ಹಲವು ದಾರಿಗಳಿವೆ. ಕೆಲವರು ದೇವರನ್ನ ತಂದೆಯಾಗಿ, ರಾಜನಾಗಿ, ಗುರುವಾಗೆಲ್ಲ ನೋಡ್ತಾರೆ. ಅದನ್ನ ವಾತ್ಸಲ್ಯ ಭಾವ, ಸಖ್ಯ ಭಾವ ಅಂತ ಕರೀತಾರೆ. ಆದ್ರೆ ಮಾಧುರ್ಯ ಭಾವ ಎಲ್ಲಕ್ಕಿಂತ ವಿಭಿನ್ನ ಮತ್ತು ಆಪ್ತವಾದದ್ದು. ಅಂದ್ರೆ ದೇವರನ್ನು ಒಬ್ಬ ಪ್ರೇಮಿಯಾಗಿ ಆರಾಧಿಸೋದು ಅಂತನಾ? ನಿಖರವಾಗಿ. ಇಲ್ಲಿ ದೇವರಿಗೂ ಭಕ್ತನಿಗೂ ನಡುವೆ ಯಾವುದೇ ಅಂತರವಿರೋದಿಲ್ಲ. ಭಯ, ದೂರದ ಗೌರವಕ್ಕಿಂತ ಹೆಚ್ಚಾಗಿ ಇಲ್ಲಿ ಪ್ರೀತಿ, ಸಲುಗೆ, ಸಮರ್ಪಣಾ ಭಾವ ಮತ್ತು ವಿರಹದ ನೋವಿಗೂ ಪ್ರಾಮುಖ್ಯತೆ ಇರುತ್ತೆ. ಭಕ್ತನು ತನ್ನನ್ನು ರಾಧೆಯ ಸ್ಥಾನದಲ್ಲಿಟ್ಕೊಂಡು ಕೃಷ್ಣನನ್ನು ಪ್ರೀತಿಸ್ತಾನೆ. ಇಲ್ಲಿ ಪ್ರೀತಿಯೇ ಪೂಜೆ, ವಿರಹವೇ ತಪಸ್ಸು ಮತ್ತು ಮಿಲನವೇ ಮೋಕ್ಷ. ಅದ್ಭುತ. ರಾಧೆಕೃಷ್ಣರ ಈ ಕಥೆಯು
ಆ ಮಾಧುರ್ಯ ಭಾವದ ಒಂದು ಪರಿಪೂರ್ಣ ಉದಾಹರಣೆ. ಅದಕ್ಕಾಗಿಯೇ ಇಂದಿಗೂ ಅನೇಕ ಭಕ್ತಿ ಪಂಥಗಳಲ್ಲಿ ರಾಧೆಯನ್ನೇ ಶ್ರೇಷ್ಠ ಭಕ್ತೆ ಅಂತ ಪರಿಗಣಿಸಲಾಗತ್ತೆ. ಅತ್ಯುತ್ತಮವಾದ ವಿವರಣೆ. ಹಾಗಾದ್ರೆ ಈ ಇಡೀ ಚರ್ಚೆಯನ್ನು ಒಟ್ಟಾಗಿಸಿ ನೋಡೋದಾದ್ರೆ ನಮ್ಮ ಮುಂದಿರೋ ಈ ಬರಹದ ಪ್ರಕಾರ ರಾಧೆ ಮತ್ತು ಕೃಷ್ಣರ ಪ್ರೀತಿ ಕೇವಲ ಒಂದು ಘಟನೆ ಅಲ್ಲ, ಅದೊಂದು ನಿರಂತರ ನೃತ್ಯ. ಹೌದು, ಒಂದು ನೃತ್ಯ. ಅದರಲ್ಲಿ ತಮಾಷೆಯ ಕ್ಷಣಗಳಿದ್ವು, ಮೃದುವಾದ ಭಾವನೆಗಳಿದ್ವು, ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಅದು ಪದಗಳನ್ನು ಮೀರಿದ ಒಂದು ಅನುಭವವಾಗಿತ್ತು. ನಿಜ. ಅದು ಕೇವಲ ಇಬ್ಬರು ವ್ಯಕ್ತಿಗಳ ಕಥೆಯಲ್ಲ, ಅದು ವೃಂದಾವನದ ಮಾಂತ್ರಿಕ ವಾತಾವರಣದಲ್ಲಿ ಅರಳಿದ ಎರಡು ಹೃದಯಗಳ ಸಂಗೀತ. ಪ್ರಶ್ನೆಯನ್ನ ಇಡೋಕಿಷ್ಟಪಡ್ತೀನಿ. ಖಂಡಿತ. ನನ್ನನ್ನು ಯಾವಾಗ್ಲೂ ಕಾಡುವ ಒಂದು ಪ್ರಶ್ನೆ ಇದು. ನಾವು ಇಷ್ಟೊತ್ತು ಚರ್ಚೆ ಮಾಡಿದ ಹಾಗೆ ಮತ್ತು ಈ ಬರಹದಲ್ಲಿ ಪದೇ ಪದೇ ಹೇಳಿರುವ ಹಾಗೆ ಅವರ ಪ್ರೀತಿಯೂ ಒಂದು ಸುಂದರ ರಹಸ್ಯವಾಗಿತ್ತು. ನಿಜ. ಅದು ಯಮುನಾ ತೀರದಲ್ಲಿ, ತೋಪುಗಳಲ್ಲಿ, ಚಂದ್ರನ ಬೆಳಕಿನಲ್ಲಿ ನಡೆಯುತ್ತಿದ್ದ ಅತ್ಯಂತ ಖಾಸಗಿ ಆಪ್ತ ಕ್ಷಣಗಳ ಸಂಗ್ರಹವಾಗಿತ್ತು. ಹೌದು. ಆದರೆ ಅದೇ ಪ್ರೀತಿಯ ಕಥೆಯು ಕಾಲಾನಂತರದಲ್ಲಿ ಹೇಗೆ ಭಕ್ತಿಯ ಅತ್ಯುನ್ನತ ರೂಪವಾಗಿ ಮಾರ್ಪಟ್ಟಿತು. ಒಳ್ಳೆ ಪ್ರಶ್ನೆ. ಪ್ರತಿ ಭಜನೆಯ ಮೂಲಕ, ಪ್ರತಿ ಕೀರ್ತನೆಯ ಮೂಲಕ, ಪ್ರತಿ ದೇವಾಲಯದ ಆಚರಣೆಯ ಮೂಲಕ ಸಾರ್ವಜನಿಕವಾಗಿ ಆಚರಿಸಲ್ಪಡುವ ಒಂದು ದೊಡ್ಡ ಸಂಪ್ರದಾಯವಾಗಿ ಹೇಗೆ ಬದಲಾಯಿತು. ನಿಜ. ಒಂದು ರಹಸ್ಯ ಹೇಗೆ ಸಾರ್ವಜನಿಕವಾಯಿತು. ಹೌದು. ಇಷ್ಟೊಂದು ವೈಯಕ್ತಿಕ ಮತ್ತು ರಹಸ್ಯವಾದ ಒಂದು ಭಾವನೆ ಒಂದು ಸಾರ್ವತ್ರಿಕ ಮತ್ತು ಸಾರ್ವಜನಿಕ ಅಭಿವ್ಯಕ್ತಿಯಾಗಿ ಹೇಗೆ ರೂಪಾಂತರಗೊಳ್ತದೆ. ಒಂದು ರಹಸ್ಯವು ಹೇಗೆ ಇಡೀ ಸಮುದಾಯದ ಆರಾಧನೆಯ ವಸ್ತುವಾಗುತ್ತೆ. ಈ ಪ್ರಶ್ನೆಯು ಪ್ರೀತಿ, ಭಕ್ತಿ ಮತ್ತು ನಂಬಿಕೆ ಸ್ವರೂಪದ ಬಗ್ಗೆ ಹಾಗೂ ಖಾಸಗಿ ಅನುಭವಗಳು ಹೇಗೆ ಸಾರ್ವಜನಿಕ ಸಂಕೇತಗಳಾಗ್ತವೆ ಅನ್ನೋದ್ರ ಬಗ್ಗೆ ಆಳವಾಗಿ ಯೋಚಿಸಲು ನಮ್ಮನ್ನು ಪ್ರೇರೇಪಿಸುತ್ತೆ.